ಆಸ್ತಿ ನೋಂದಣಿಯಾಗದೆ ಇಸಿ ಸಿಗದೆ ಜನ ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ವಾರದಿಂದ ಸರ್ವರ್ ಡೌನ್ ಆಗಿ ಇಡೀ ಇಲಾಖೆಯ ಕೆಲಸ ಸ್ಥಗಿತಗೊಂಡಿತ್ತು. ಇದರ ಹಿಂದೆ ಈಗ ಸೈಬರ್ ಚೋರರ ಕರಿನೆರಳು ಕಾಣಿಸುತ್ತಿದೆ. ಸರ್ಕಾರಿ ಪೋರ್ಟಲ್ ಮೇಲೆ ಸೈಬರ್ ದಾಳಿಯ ಅನುಮಾನ ವ್ಯಕ್ತಪಡಿಸಿರುವ ಕಂದಾಯ ಇಲಾಖೆ ಸೈಬರ್ ಠಾಣೆಯ ಮೆಟ್ಟಿಲೇರಿದೆ. ಕಾವೇರಿ 2.0 ತಂತ್ರಾಂಶದಲ್ಲಿ ಕಳೆದ ಡಿಸೆಂಬರ್ ಹಾಗೂ ಫೆಬ್ರವರಿಯಲ್ಲಿ ಒಂದೇ ರೀತಿಯ ದೋಷ ಕಂಡುಬಂದಿದೆ. ಸೈಬರ್ ಕಳ್ಳರ ವಕ್ರ ದೃಷ್ಟಿ ಸರ್ಕಾರಿ ಪೋರ್ಟಲ್ ಮೇಲೆ ಬಿದ್ದಿರುವ ಸಾಧ್ಯತೆ ಇದೆ. ನಕಲಿ ಖಾತೆಗಳನ್ನು ಬಳಸಿ ಡೇಟಾಬೇಸ್ ಮೇಲೆ ಅಟ್ಯಾಕ್ ಮಾಡಲು ಸೈಬರ್ ಚೋರರು ಹೊಂಚು ಹಾಕಿರೋ ಆರೋಪವಿದೆ. ಏಕಾಏಕಿ 2 ಗಂಟೆಗಳ ಅವಧಿಯಲ್ಲಿ ಉದ್ದೇಶಪೂರ್ವಕವಾಗಿ ನಕಲಿ ಐಡಿಗಳ ಮೂಲಕ 6.2 ಲಕ್ಷದಷ್ಟು ಆಸ್ತಿ ನೋಂದಣಿಗೆ ಇಸಿಗೆ ಮನವಿ ಬಂದಿದೆ. ಹೀಗಾಗಿ ಇಡೀ ತಂತ್ರಾಂಶದಲ್ಲಿ ಹೆಚ್ಚು ಲೋಡ್ನಿಂದಾಗಿ ಸ್ತಬ್ಧವಾಗಿದೆ. ಇದು ಉದ್ದೇಶಪೂರ್ವಕ ದಾಳಿ ಅನ್ನೋದು ಕಂದಾಯ ಇಲಾಖೆ ಅನುಮಾನ. ಹೀಗಾಗಿ ಸೈಬರ್ಗೆ ತನಿಖೆ ಮಾಡುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ದೂರು ನೀಡಿದ್ದಾರೆ.